Good morning students, welcome to Nidhi's Classroom. So in the previous class I discussed about the ring theory. In that class I proved one theorem on ring theory, that is every field is an integral domain. So today I prove one theorem that is similar to the previous one. See the statement of this theorem, that is prove that a division ring has no zero divisor. So proof is almost similar to the previous one. ಇನ್ನು ನಾನು ಏನು ಲಾಸ್ಟ್ ಕ್ಲಾಸ್ನಲ್ಲಿ ಪ್ರೂಫ್ ಮಾಡಿದ್ದೆ ಆಲ್ಮೋಸ್ಟ್ ಅದೇ ಥರನೇ ಪ್ರೂಫ್ ಬರುತ್ತೆ ಇದಕ್ಕೂ ಕೂಡ. ಪ್ರೀವಿಯಸ್ ಒನ್ಗೂ ಇದಕ್ಕೂ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಬಿಕಾಸ್ ಫೀಲ್ಡ್ ಅಂದ್ರೆ ಕಾಮುಟೇಟಿವ್ ಡಿವಿಷನ್ ರಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಡಿವಿಷನ್ ರಿಂಗ್ ಹ್ಯಾಸ್ ನೋ ಝೀರೋ ಡಿವೈಸರ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದೀವಿ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ನೋಡಿ. ಡಿವಿಷನ್ ರಿಂಗ್ ಮೀನ್ಸ್ ದಟ್ ಈಸ್ ಅ ರಿಂಗ್ ವಿತ್ ಯೂನಿಟಿ ಅಂಡ್ ಎವರಿ ನಾನ್ ಝೀರೋ ಎಲಿಮೆಂಟ್ ಹ್ಯಾಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಡಿವಿಷನ್ ರಿಂಗ್ ಅಂದ್ರೆ it is a ring with unity and every non-zero element has its multiplicative inverse. So here we have to prove R has no zero divisor. ನಾನು ಮತ್ತೆ ಹೇಳ್ತಾನೆ ಇದೀನಿ, the ring having no zero divisor ಅಂದ್ರೆ ಏನ್ ಪ್ರೂಫ್ ಮಾಡ್ಬೇಕಂತ ಆಲ್ಮೋಸ್ಟ್ ನಾನು ಒಂದು ಪ್ರೀವಿಯಸ್ ಎರಡು ಥಿಯರಮ್ಸ್ಗಳಲ್ಲಿ ಅದನ್ನೇ ಹೇಳಿದ್ದೀನಿ. ಸೊ ಹಾಗಾಗಿ ಮತ್ತೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ನಿಮಗೆ ಮತ್ತೆ ಬೇಕದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಂದ್ರೆ ಪ್ರೀವಿಯಸ್ ವಿಡಿಯೋಸ್ನ ಒಂದ್ಸತಿ ನೋಡಿ ಗೊತ್ತಾಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾನು ಸೇಮ್ ಪ್ರೂಫ್ನ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಮತ್ತೆ ಈ ಪ್ರೂಫ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಬಿಕಾಸ್ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ನನ್ನ ಏನು ಪ್ರೂಫ್ ಮಾಡಿದ್ದೀನಿ ಅದೇ ಥರನೇ ಪ್ರೂಫ್ ಇದು. ಸೊ ಅದೇ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನನ್ನ ಪ್ರೂವ್ ಮಾಡಿರೋದು. ಸೊ ಇದಿಷ್ಟು ನಾನು ಹೇಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಬರ್ದಿದ್ದೀನಿ ಅಷ್ಟೇ. ಸೊ ಇದಿಷ್ಟ ಆಯಿತು. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ ಏನಂದ್ರೆ, ಯು ಆರ್ ಆಲ್ ನೋ ಎವರಿ ಫೀಲ್ಡ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್. ದ ಕ್ವಶನ್ ಈಸ್ ಇಟ್ ಎವರಿ ಇಂಟಿಗ್ರಲ್ ಡೊಮೈನ್ ಇಸ್ ಅ ಫೀಲ್ಡ್? ನಾನು ಪ್ರೂಫ್ ಮಾಡಿದ್ದೀನಿ ಎಲ್ಲ ಫೀಲ್ಡ್ನು ಇಂಟಿಗ್ರಲ್ ಡೊಮೈನ್ ಅಂತ. ಈಗ ಕ್ವಶನ್ ಏನಂದ್ರೆ, ಎಲ್ಲ ಇಂಟಿಗ್ರಲ್ ಡೊಮೈನು ಫೀಲ್ಡ್ ಆಗಿರುತ್ತಾ? ದಟ್ ಈಸ್ ದ ಕ್ವಶನ್. ಯಾಕೆ ಈ ಕ್ವಶನ್ನ ರೈಸ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅದು ಡೌಟ್ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಥಿಯರಮ್ ನಾನು ಅದನ್ನೇ ಪ್ರೂಫ್ ಮಾಡಬೇಕು. ಏನು ಎವರಿ ಇಂಟಿಗ್ರಲ್ ಡೊಮೈನ್ ಇಸ್ ಎ ಫೀಲ್ಡ್ ಅಂತ ಅಲ್ಲ. ಯಾಕೆ ಎವರಿ ಇಂಟಿಗ್ರಲ್ ಡೊಮೈನ್ ಫೀಲ್ಡ್ ಆಗಲ್ಲ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒನ್ಸ್ ಅಬ್ಸರ್ವ್ ಹಿಯರ್. ಸೊ ಎವರಿ ಇಂಟಿಗ್ರಲ್ ಡೊಮೈನ್ ನೀಡ್ ನಾಟ್ ಬಿ ಎ ಫೀಲ್ಡ್. ಎಲ್ಲ ಇಂಟಿಗ್ರಲ್ ಡೊಮೈನ್ ಫೀಲ್ಡ್ ಆಗಿರಲ್ಲ. ಹಾಗಿದ್ರೆ ಯಾವುದಾಗಿರುತ್ತೆ? ನೆಕ್ಸ್ಟ್ ಥಿಯರಮ್ ಸ್ಟೇಟ್ಮೆಂಟ್ ಹೇಳುತ್ತೆ. ಬಟ್ ಯಾಕೆ ಆಗಿರಲ್ಲ ಎಲ್ಲದೂ ಅನ್ನೋದನ್ನ ರೀಸನ್ ತಿಳ್ಕೊಳ್ಳಿ. ಸೊ ವಿ ಆರ್ ಆಲ್ ನೋ ಅಬೌಟ್ ದ ಸೆಟ್ ಆಫ್ ಆಲ್ ಇಂಟೀಜರ್ಸ್. ಸೊ ಸೆಟ್ ಆಫ್ ಆಲ್ ಇಂಟೀಜರ್ಸ್ ದಟ್ ಈಸ್ 0 ± 1 ± 2 so on. Is it? So this set of all integer is a ಇಂಟಿಗ್ರಲ್ ಡೊಮೈನ್. ನಾನೀಗ ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದ್ದೀನಿ. ಸೆಟ್ ಆಫ್ ಆಲ್ ಇಂಟೀಜರ್ಸ್ ಪೂರ್ತಿ ಇಂಟಿಗ್ರಲ್ ಡೊಮೈನ್ ಆಗಿರುತ್ತೆ. ನಾನು ಪ್ರಾಬ್ಲಮ್ನಲ್ಲಿ ಹೇಳಿದೆ, ನೀವು ಪ್ರೀವಿಯಸ್ ವಿಡಿಯೋಸ್ನ ನೋಡಿದ್ರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಏನಾಗಿರುತ್ತೆ? ಇಂಟಿಗ್ರಲ್ ಡೊಮೈನ್ ಆಗಿರುತ್ತೆ. ಇಸ್ ಇಟ್ ಎ ಫೀಲ್ಡ್? ಫೀಲ್ಡ್ ಆಗಿರುತ್ತಾ? ಫೀಲ್ಡ್ ಆಗಿರಬೇಕು ಮತ್ತು ಇಂಟಿಗ್ರಲ್ ಡೊಮೈನ್ಗೂ ಏನು ಒಂದು ಸಾಮ್ಯತೆ ಬರುತ್ತೆ? ಎ ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳ್ತೀವಿ ಯಾವಾಗ ಇಂಟಿಗ್ರಲ್ ಡೊಮೈನ್ಗೆ. ಎ ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಝೀರೋ ಡಿವೈಸರ್. ಫೀಲ್ಡ್ ಆದ್ರೆ ಎ ಕಾಮುಟೇಟಿವ್ ರಿಂಗ್ ಅಂಡ್ ಎವರಿ ನಾನ್ ಝೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಅಂದ್ರೆ ಇಲ್ಲಿ ಬರುವಂತ ನಾನ್ ಝೀರೋ ಎಲಿಮೆಂಟ್ಸ್ಗಳ ಎಲ್ಲಾ ನಾನ್ ಝೀರೋ ಎಲಿಮೆಂಟ್ಸ್ಗೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರಬೇಕು. ಸೊ ಹಿಯರ್ 2 is not equal to 0. Is it? 2 0 ಈಕ್ವಲ್ ಅಲ್ಲ, ಬಟ್ ಇಟ್ ಡಸಂಟ್ ಹ್ಯಾವ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಸೆಟ್ ಆಫ್ ಆಲ್ ಇಂಟೀಜರ್ಸ್ ನಲ್ಲಿ ನಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಎಕ್ಸಿಸ್ಟೆನ್ಸ್ ಆಗಲ್ಲ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಏನು? 2 × 1/2 ಈಸ್ 1. 1 ಬರಬೇಕು ಅಂದ್ರೆ 1 ಇಸ್ ದ ಐಡೆಂಟಿ ಎಲಿಮೆಂಟ್. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ 1 ಇಸ್ ದ ಐಡೆಂಟಿ ಎಲಿಮೆಂಟ್. ನಮ್ಗೆ ಐಡೆಂಟಿ ಎಲಿಮೆಂಟ್ ಬಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೆ ಐಡೆಂಟಿ ಎಲಿಮೆಂಟ್ ಬಂದ್ರೆ ಒಂದಕ್ಕೊಂದು ಇನ್ವರ್ಸ್ ಆಗಿರುತ್ತೆ. 1/2 ಇಸ್ ದ ಇನ್ವರ್ಸ್ ಆಫ್ 2 ಅಂತ ಹೇಳ್ತೀವಿ. Here this 1/2 doesn't belongs to that integer. 1/2 is not an integer. That's why every non-zero element has its multiplicative inverse ಅನ್ನೋದು ಎಕ್ಸಿಸ್ಟೆನ್ಸ್ ಆಗಲ್ಲ ಯಾವುದರಲ್ಲಿ? ಸೆಟ್ ಆಫ್ ಆಲ್ ಇಂಟೀಜರ್ಸ್ ನಲ್ಲಿ. That's why integer is not a field. Set of all integer is not a field. I prove one very important and very interesting theorem, that is every finite integral domain is a field. Every finite integral domain is a field. ಇಲ್ಲಿ ಏನಂದ್ರೆ ಒಂದು ಫೈನೈಟ್ ಇಂಟಿಗ್ರಲ್ ಡೊಮೈನ್ ಫೀಲ್ಡ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ.
ಎಲ್ಲ ಇಂಟಿಗ್ರಲ್ ಡೊಮೈನು ಫೀಲ್ಡ್ ಆಗಿರಲೇಬೇಕು ಅಂತ ಏನಿಲ್ಲ, ಬಟ್ ಫೈನೈಟ್ ಇಂಟಿಗ್ರಲ್ ಡೊಮೈನು ಫೀಲ್ಡ್ ಆಗಿರುತ್ತೆ. ಅದು ಹೇಗೆ, ಯಾವ ಬೇಸಿಸ್ ಮೇಲೆ ಆಗುತ್ತೆ, ಹೇಗೆ ಬರುತ್ತೆ, ಇದು ನಿಮಗೆ ಥಿಯರಮ್ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಬೇಕು. ದಟ್ ಕಾನ್ಸೆಪ್ಟ್ ಈಸ್ ಮಲ್ಟಿಪ್ಲಿಕೇಶನ್ ಟೇಬಲ್ ಆರ್ ಅಡಿಷನ್ ಟೇಬಲ್. ಅಡಿಷನ್ ಟೇಬಲ್ ಮತ್ತು ಮಲ್ಟಿಪ್ಲಿಕೇಶನ್ ಟೇಬಲ್ ಏನು ಯೂಸ್ ಮಾಡಿದ್ದೀವಿ ಆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಬೇಕು. ಆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂದರೆ ಆಟೋಮೆಟಿಕಲಿ ನಿಮಗೆ ಈ ಥಿಯರಮ್ ಪ್ರೂಫ್ ನೀಟಾಗಿ ಅರ್ಥ ಆಗುತ್ತೆ. ಸೊ ಏನದು ನೋಡಿ, ನಾವು ಯೂಶಲಿ Z5 ಅಂತ ಚೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. Z5 that set contains the elements 0 1 2 3 4. Is it? So multiplication modulo 5, addition modulo ಯಾಕೆ ಸರ್ ತಗೋತಾ ಇಲ್ಲ, ನಾನಿಲ್ಲಿ ಪ್ರೂಫ್ ಮಾಡ್ತಿರೋದೇನು, every finite integral domain is a field. Field is nothing but an commutative ring with unity and every non-zero element has its multiplicative inverse ಅಂತ. So commutative ring with unity, commutative ring with unity and every non-zero element has its multiplicative inverse. ಇವು ಮೂರು ಪ್ರೂಫ್ ಆಗಬೇಕು, ಹೌದಲ್ವಾ? ಸೊ ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ಆಗೋಗಿರುತ್ತೆ ಬಿಕಾಸ್ ಇಟ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್. ಇಂಟಿಗ್ರಲ್ ಡೊಮೈನ್ ಆಗಿರೋದ್ರಿಂದ ಕಾಮುಟೇಟಿವ್ ವಿತ್ ರಿಂಗ್ ವಿತ್ ಯೂನಿಟಿ ಇವೆರಡು ಕಾನ್ಸೆಪ್ಟ್ ಆಗೋಗಿರುತ್ತೆ. ಹಿಯರ್ ವಿ ಹ್ಯಾವ್ ಟು ಪ್ರೂವ್ ಎವರಿ ನಾನ್ ಜೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ. ಸೊ ಇದೊಂದನ್ನ ನಾನು ಪ್ರೂಫ್ ಮಾಡಬೇಕು, ಎವರಿ ನಾನ್ ಜೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ. ಸೊ ಟು ಪ್ರೂವ್ ಎವರಿ ನಾನ್ ಜೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಸೊ ವಿ ಮಸ್ಟ್ ನೋ ದ ಮಲ್ಟಿಪ್ಲಿಕೇಶನ್ ಟೇಬಲ್. ಮಲ್ಟಿಪ್ಲಿಕೇಶನ್ ಟೇಬಲ್ ಗೊತ್ತಿದ್ರೆ ಮಲ್ಟಿಪ್ಲಿಕೇಶನ್ ಅಲ್ಲೇ ಎಕ್ಸಿಸ್ಟೆನ್ಸ್ ಆಗೋದ್ರಿಂದ ನಾನಿಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲ್ ನ ಬರಿತಾ ಇದ್ದೀನಿ. ಸೊ ಮಲ್ಟಿಪ್ಲಿಕೇಶನ್ ಟೇಬಲ್ ಏನ್ ಹೇಳಿದೆ, 0 1 2 3 4. ನಾನು ಇದನ್ನ ಆಲ್ರೆಡಿ ಮುಂಚೆನೇ ಪ್ರಾಬ್ಲಮ್ ನಲ್ಲಿ ಹೇಳಿದ್ದೆ, ಸೊ ಆದ್ರೂ ಇಲ್ಲೊಂದ್ಸತಿ ನಿಮ್ಗೆ ಕ್ಲಾರಿಫಿಕೇಶನ್ಗೋಸ್ಕರ ಹೇಳ್ತಾ ಇದ್ದೀನಿ. 0 1 2 3 4. ಸೊ ಮಲ್ಟಿಪ್ಲಿಕೇಶನ್ ಮಾಡಲ್ ಆಫ್ 5 ಇರೋದ್ರಿಂದ 0 0 0 0 0 0 1 2 3 4 0 2 4 2 3s are 6 in the sense 1 2 4s are 8 3 0 3 1 3 3s are 9 so 4 12 so that is 2 0 4 8 means 3 12 means 2 16 means 1. So see here, observe the concept. ಇಲ್ಲಿ ಏನಂದ್ರೆ ಇಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ Z5 ನಲ್ಲಿ ಇರುವಂತದ್ದೇ. The element of the table, multiplication table are all the elements of Z5. So ಹೌದಲ್ವಾ? ಸೊ ಇಲ್ಲಿ ಏನ್ ಮಾಡಿದೀವಿ ನಾವು, ಹೇಗೆ ಬರ್ಕೊಂಡಿದೀವಿ ಇದನ್ನ ಅಬ್ಸರ್ವ್ ಮಾಡಿ. ಎಂಟೈರ್ ಎಲಿಮೆಂಟ್ ಆಫ್ Z5 is multiplied with the elements of Z5 itself. ಅರ್ಥ ಮಾಡ್ಕೊಳ್ಳಿ, Z5 ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ Z5 ನಲ್ಲಿರುವಂತ ಎಲಿಮೆಂಟ್ಸ್ ಗಳಿಂದಾನೇ ಮಲ್ಟಿಪ್ಲೈ ಮಾಡಿದೀವಿ, ಹೌದಾ? ಸೊ ಜನರಲ್ ಆಗಿ ಹೇಳ್ಬೇಕಾದ್ರೆ ಏನಂತ ಹೇಳ್ತೀನಿ ಅಂದ್ರೆ AI. ವಾಟ್ ಇಸ್ ದಿಸ್ AI ಅಂದ್ರೆ ಇದು A1 A2 A3 A4 ಅಂಡ್ A5 ಅಂತ ಅನ್ಕೋಣ. ಸೊ this AI is nothing but these terms. So AI into 0, AI into 1, AI into 2, AI into 3, AI into 4 ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ವಾಟ್ ಇಸ್ ದಿಸ್ AI ಅಂದ್ರೆ I is nothing but 1 2 3 4 ಅದು 1 2 3 4 5. ಸೊ ಈ 0 ನಾನು A1 ಅಂದ್ರೆ 0 ಇಂದನೂ ಮಲ್ಟಿಪ್ಲೈ ಮಾಡಿದ್ದೀನಿ, ಹಾಗೆ 1 ಇಂದನೂ ಮಲ್ಟಿಪ್ಲೈ ಮಾಡಿದ್ದೀನಿ, 2 ಇಂದನೂ ಮಲ್ಟಿಪ್ಲೈ ಮಾಡಿದ್ದೀನಿ. ನೋಡಿ 0 ನಾನು 0 ಇಂದನೂ ಮಲ್ಟಿಪ್ಲೈ ಮಾಡಿದ್ದೀನಿ, 1 ಇಂದ 2 3 4 ಎಲ್ಲಾದ್ರಿಂದನೂ ಮಲ್ಟಿಪ್ಲೈ ಮಾಡಿದ್ದೀನಿ. ಆಸ್ ಇಟ್ ಈಸ್ 1 ಕೂಡ ಹಾಗೇನೆ ಎಲ್ಲಾದ್ರಿಂದನೂ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ AI is nothing but these terms. ಇದಿಷ್ಟು ಟರ್ಮ್ಸ್ ನಾನು AI ಅಂತ ಹೇಳಿ ಡಿನೋಟ್ ಮಾಡ್ಕೊಂತಾ ಇದ್ದೀನಿ. ಇದೆಲ್ಲ ನಿಮ್ಗೆ ಯಾಕೆ ಬೇಕಂದ್ರೆ ಈ ಥಿಯರಮ್ ಪ್ರೂಫ್ ನಲ್ಲಿ ನಾನು ಇದೇ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಪ್ರೂಫ್ ಮಾಡೋದು. ಸೊ ಹಾಗಾಗಿ ನಿಮ್ಗೆ ಇದು ಈ ಕ್ಲಾರಿಟಿ ಇದ್ರೆ, ನಾನು ಏನ್ ಹೇಳ್ತಾ ಇದ್ದೀನಿ ಈ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ, ಸೊ ಆಟೋಮೆಟಿಕಲಿ ಯು ಅಂಡರ್ಸ್ಟ್ಯಾಂಡ್ ದ ಥಿಯರಮ್. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ದಟ್ಸ್ ವೈ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ AI into 0, AI into 1, AI into 2, AI into 3, AI into 4 ಅಂತ ಹೇಳಿದಾಗ, ಸೊ ಇದೆಲ್ಲ ಎಲಿಮೆಂಟ್ಸ್ ಕೂಡ 0 1 2 3 ಎಲಿಮೆಂಟ್ಸ್ ಅನ್ನೋದು ಕೂಡ Z5 ನಲ್ಲಿ ಇರುವಂತದ್ದೇ. ಸೊ ಇಲ್ಲಿ ನೋಡಿ ಎವರಿ ನಾನ್ ಜೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ, ಸೊ ನೀವು ಅಬ್ಸರ್ವ್ ಮಾಡಿ 1 ಗೆ 1 ಇನ್ವರ್ಸ್,
2ಗೆ 3 ಇನ್ವರ್ಸ್, 3ಗೆ 2 ಇನ್ವರ್ಸ್, 4ಗೆ 4 ಇನ್ವರ್ಸ್. ಇಲ್ಲಿ ನಮಗೆ ಟೇಬಲ್ ನೋಡಿದಾಗ ಕ್ಲಾರಿಟಿ ಸಿಗುತ್ತೆ. ಬಟ್ ನಾವು ಜನರಲ್ ಆಗಿ ಪ್ರೂಫ್ ಮಾಡಬೇಕಾದ್ರೆ ಜನರಲ್ ಆಗಿ ಪ್ರೂಫ್ ಮಾಡ್ಕೊತಾ ಹೋಗ್ತೀವಿ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ. ಅಂದರೆ AI ಅಂದರೆ ಎಲ್ಲ ಎಲಿಮೆಂಟ್ಸ್ನು ಟೇಬಲ್ನಲ್ಲಿರೋ ಅಂದರೆ ಆ ಸೆಟ್ಟಲ್ಲಿರುವಂಥ ಎಲಿಮೆಂಟನ್ನು ತಗೊಂಡು ಅದೇ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ಈ ಟೇಬಲ್ ಎಂಟೈರ್ ಎಲಿಮೆಂಟ್ಸ್ಗಳು ಏನು ಬರುತ್ತೋ ಅದನ್ನು ನಾನು ಒಂದು ಸೆಟ್ ಆಗಿ ಕನ್ಸಿಡರ್ ಮಾಡಿ ಪ್ರೂಫ್ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ಹೇಗೆ ಪ್ರೂಫ್ ಮಾಡ್ತೀನಿ, ಏನೇನು ಕಾನ್ಸೆಪ್ಟ್ನ ತಗೋತೀನಿ ಅದನ್ನು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಆವಾಗ ನಿಮ್ಗೆ ಇನ್ನೊಂಚೂರು ಕ್ಲಿಯರ್ ಆಗುತ್ತೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಇದನ್ನು ನಾನು ಏನು ಹೇಳಿದ್ದೀನಿ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ನಾನಿಲ್ಲಿ ಈ ಥಿಯರಮ್ದು ಪ್ರೂಫ್ ಏನಿದೆ ಅದಷ್ಟು ಪ್ರೂಫ್ನ ಬರೆದ್ಬಿಟ್ಟಿದ್ದೀನಿ. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕರೆಕ್ಟಾಗಿ ಗಮನ ಕೊಟ್ಟು ಅರ್ಥ ಮಾಡ್ಕೊತಾ ಹೋಗಿ. ಓಕೆನಾ? ಫೈನ್. ಸಿಯರ್ ಯಾಕೆ ಇದನ್ನು ಬರೆದೆ ಅಂದರೆ ಥಿಯರಿ ಪಾರ್ಟ್ ತುಂಬಾ ಇದೆ. ಸೊ ಹಾಗಾಗಿ ನಾನು ಇದನ್ನು ಬರೆದ್ಬಿಟ್ಟಿದ್ದೀನಿ. ಸೊ ಪ್ರೂವ್ ದಟ್ ಎವ್ರಿ ಫೈನೈಟ್ ಇಂಟಿಗ್ರಲ್ ಡೊಮೈನ್ ಇಸ್ ಎ ಫೀಲ್ಡ್ ಅಲ್ಲ, ಆ ಫೈನೈಟ್ ಇಂಟಿಗ್ರಲ್ ಡೊಮೈನು ಫೀಲ್ಡ್ ಆಗಿರ್ಬೇಕು. ಅಂದರೆ ಎವ್ರಿ ನಾನ್ ಝೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಅದೊಂದನ್ನು ಮಾತ್ರ ಪ್ರೂಫ್ ಮಾಡಬೇಕಂತ ನಾನು ಆವಾಗಲೇ ತಾನೇ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ನೀವು ಇದನ್ನು ಬಹಾಟ್ ಮಾಡುವಂಥದ್ದೇನಿಲ್ಲ, ಕರೆಕ್ಟಾಗಿ ಕಾನ್ಸೆಪ್ಟ್ನ ತಿಳ್ಕೊಂಡು ಬರಿತಾ ಹೋದರೆ ಸಾಕು. ಏನು ಫೈನೈಟ್ ಇಂಟಿಗ್ರಲ್ ಡೊಮೈನ್ ಇಸ್ ಎ ಫೀಲ್ಡ್ ಅಂತ ಹೇಳಿ ಬರಿತಾ ಇದ್ದೀವಿ. ಸೊ ಒಂದು ಫೈನೈಟ್ ಇಂಟಿಗ್ರಲ್ ಡೊಮೈನ್ ಬೇಕು. ಸೊ ಫೈನೈಟ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಇಷ್ಟು ನಂಬರ್ ಇರುತ್ತೆ, ಇಷ್ಟು ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಇರುತ್ತೆ. ಡಿಸ್ಟಿಂಕ್ಟ್ ಅಂದರೆ ರಿಪೀಟ್ ಆಗ್ದಲೇ ಇರತಕ್ಕಂಥ ಒಂದಷ್ಟು ಎಲಿಮೆಂಟ್ಸ್ ಅಂತ. ಒಂದು 10 ಎಲಿಮೆಂಟ್ ಇದೆ ಅಂದರೆ 10 ಎಲಿಮೆಂಟ್ ಆಗೇ ಇರಬೇಕು, ಅದರಲ್ಲಿ ಯಾವುದು ರಿಪೀಟ್ ಆಗಿರಬಾರ್ದು ಅಂತ. ಸೊ ಹಾಗಾಗಿ ಇಲ್ಲಿ ಬರಿಬೇಕಾದ್ರೆ ಲೆಟ್ ಆರ್ ಬಿ ಎ ಫೈನೈಟ್ ಇಂಟಿಗ್ರಲ್ ಡೊಮೈನ್. ಆರ್ ಅಂತ ನಾನು ಚೂಸ್ ಮಾಡ್ಕೊತಾ ಇದ್ದೀನಿ, ಫೈನೈಟ್ ಇಂಟಿಗ್ರಲ್ ಡೊಮೈನ್ ಅಂತ. ಫೈನೈಟ್ ಆಗ್ತಿದೆ ಅಂದರೆ ಅದರಲ್ಲಿ ನೋನ್ ನಂಬರ್ ಆಫ್ ಟರ್ಮ್ಸ್ ಇರಬೇಕು. ಸೊ ಹಾಗಾಗಿ ವಿತ್ ಎನ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೋದು, ಅಂದ್ರೆ ತಿಳ್ಕೊಳ್ಬೋದು, ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಡೈರೆಕ್ಟಾಗಿ ಬರಿಬೋದು. ಸೊ ಇಲ್ಲಿ ಫೈನೈಟ್ ಇಂಟಿಗ್ರಲ್ ಡೊಮೈನ್ ಅಂದರೆ ಏನು? ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಝೀರೋ ಡಿವೈಸರ್. ಅದನ್ನು ಹೇಳಿದ್ದೀನಿ. ದಟ್ ಈಸ್ ಆರ್ ಇಸ್ ಅ ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಝೀರೋ ಡಿವೈಸರ್. ಸೊ ಇದಿಷ್ಟ ಆಯಿತು. ನೆಕ್ಸ್ಟ್ ನಾವೇನಂತ ಪ್ರೂಫ್ ಮಾಡಬೇಕು? ಇಟ್ ಇಸ್ ಅ ಫೀಲ್ಡ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದನ್ನು ಹೇಳ್ತಾ ಇದ್ದೀನಿ. ಟು ಪ್ರೂವ್ ಆರ್ ಇಸ್ ಎ ಫೀಲ್ಡ್. ಆರ್ ನಾನು ಪ್ರೂವ್ ಫೀಲ್ಡ್ ಅಂತ ಹೇಳಬೇಕಂದ್ರೆ ವಿ ಹ್ಯಾವ್ ಟು ಪ್ರೂವ್ ಎವರಿ ನಾನ್ ಝೀರೋ ಎಲಿಮೆಂಟ್ ಆಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಎವರಿ ನಾನ್ ಝೀರೋ ಎಲಿಮೆಂಟ್ಸ್ ಆಫ್ ಆರ್ ಆಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಆರ್ನಲ್ಲಿರ್ತಕ್ಕಂಥ ಎಲ್ಲ ನಾನ್ ಝೀರೋ ಎಲಿಮೆಂಟ್ಸ್ಗೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಕಾನ್ಸೆಪ್ಟ್ ನಾನು ಹೇಳಿದ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದರಲ್ಲಿ ಆರ್ ಅಂದರೆ ಏನು? ಫೈನೈಟ್ ಇಂಟಿಗ್ರಲ್ ಡೊಮೈನ್. ಅಂದ್ರೆ ನಾನು ಮುಂಚೆನೇ ಹೇಳಿದ್ದೀನಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಸೊ ಇಲ್ಲಿ ಇಂಟಿಗ್ರಲ್ ಡೊಮೈನ್ ಆಗಬೇಕಾದ್ರೆ ಅದೇನಾಗಿರಬೇಕು? ರಿಂಗ್ ಆಗಿರಬೇಕು. ರಿಂಗ್ ಆಗಿದೆ ಅಂತ ಹೇಳಿದ್ರೆ ಏನೇನೆಲ್ಲ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆಗಬೇಕಂತ ಹೇಳಿ ನಿಮಗೆ ಗೊತ್ತಿದೆ. ಸೊ ಒಂದು ನಾವು ನಾನ್ ಎಂಟಿ ಸೆಟ್ನ ರಿಂಗ್ ಅಂತ ಹೇಳಬೇಕಂದ್ರೆ ಫಸ್ಟ್ ಇಟ್ ಈಸ್ ಆನ್ ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್, ದೆನ್ multiplication is associative and the multiplication is distributive over the addition. So ಇದಾದ್ಮೇಲೆ ಇಟ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್ ಅಂತ ಹೇಳಬೇಕಂದ್ರೆ ಕಾಮುಟೇಟಿವ್ ರಿಂಗ್ ಆಗಬೇಕು. ದಟ್ ಮೀನ್ಸ್ multiplication is commutative and it is a ring with unity. Ring with unity in the sense the element 1 belongs to that set. ಇದಿಷ್ಟು ಆಗಿರಬೇಕು. ಹೌದಾ? ಸೊ ಅರ್ಥ ಮಾಡ್ಕೊಳ್ಳಿ. ಅಬೆಲಿಯನ್ ಗ್ರೂಪ್ ಆಗಬೇಕಂದ್ರೆ ಇಟ್ ಇಸ್ ಅನ್ ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆಗಬೇಕಂದ್ರೆ that set must contains the additive identity. The additive identity is 0 and then it is a ring with unity. That's why 1 ಅನ್ನೋದು ಆ ಸೆಟ್ಟಲ್ಲಿ ಇರಲೇಬೇಕು. ಸೊ ಹಾಗಾಗಿ ನಾನು ಇವೆರಡು ಎಲಿಮೆಂಟ್ನ ಕಂಪಲ್ಸರಿಯಾಗಿ ಬರಿತಾ ಇದ್ದೀನಿ. 0 ಮತ್ತು 1 ಅನ್ನು ನಾನಿಲ್ಲಿ ಏನಕ್ಕೆ ಬರ್ತಿದ್ದೀನಿ ಅನ್ನೋದಕ್ಕೆ ರೀಸನ್ ಹೇಳ್ತಾ ಇದ್ದೀನಿ ನಾನು. ಸೊ 0 ಇರಲೇಬೇಕು ಬಿಕಾಸ್ ಇಟ್ ಇಸ್ ಅನ್ ಅಡಿಟಿವ್ ಐಡೆಂಟಿಟಿ. It is a ring with unity. That's why 1 must present in that set. That's why I write 1. In next it has an n elements. ಎರಡು ಎಲಿಮೆಂಟ್ ಆಗೋಯ್ತಲ್ವಾ? ದಟ್ಸ್ ವೈ ಐ ಎಂಡೆಡ್ ವಿತ್ an-2. an-2 ಇಂದ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ದ ಸೆಟ್ ಕಂಟೈನ್ಸ್ n ಎಲಿಮೆಂಟ್ಸ್. n ಎಲಿಮೆಂಟ್ಸ್ ಇರಬೇಕು. ಎರಡು ಎಲಿಮೆಂಟ್ ಬರೆದಿರೋದ್ರಿಂದ n ಅಲ್ಲಿ 2 ಬಿಟ್ಟು ಅಲ್ಲಿ ತನಕ ನಾನು ಬರ್ಕೊಂಡಿದ್ದೀನಿ. ಸೊ ಸೆಟ್ ನೋಡಿ ಹೇಗಿದೆ, ಕ್ಲಾರಿಟಿ ಸಿಕ್ತಲ್ವಾ ಎಲ್ಲರಿಗೂ? ಫೈನ್. ನೌ ಲೆಟ್ ಅಸ್ ಕನ್ಸಿಡರ್ ಎ ನಾನ್ ಝೀರೋ ಎಲಿಮೆಂಟ್. ಯಾಕೆ ಸರ್ ನಾನ್ ಝೀರೋ ಎಲಿಮೆಂಟ್ನ ಕನ್ಸಿಡರ್ ಮಾಡಿದ್ರಿ? ಅದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನ ನಾವು ಫೈಂಡ್ ಔಟ್ ಮಾಡ್ತಿರೋದು ನಾನ್ ಝೀರೋ ಎಲಿಮೆಂಟ್ಸ್ಗೆ. ಹಾಗಾಗಿ ನಾನು ನಾನ್ ಝೀರೋ ಎಲಿಮೆಂಟ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ನಾನ್ ಝೀರೋ ಎಲಿಮೆಂಟ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಟ್. ಬಿ ಆರ್ಬಿಟ್ರರಿ. ಆರ್ಬಿಟ್ರರಿ ಇನ್ ದ ಸೆನ್ಸ್ ಎನಿ ಎನ್, ಯಾವುದಾದ್ರೂ ಕನ್ಸಿಡರ್ ಮಾಡಿ. ಯಾವುದಾದರೂ ಒಂದು ನಾನ್ ಝೀರೋ ಎಲಿಮೆಂಟ್ನ ಆರಲ್ಲಿರ್ತಕ್ಕಂಥ ನಾನ್ ಝೀರೋ ಎಲಿಮೆಂಟ್ನ ಕನ್ಸಿಡರ್ ಮಾಡಿ ಅಂತ ಹೇಳೋದಕ್ಕೆ ನಾನು ಈ ಥರ ಬರ್ತೀನಿ. ಲೆಟ್ ಎ ಐ ನಾಟ್
equal to 0 belongs to R, be arbitrary. Now consider the set ಅಂತ ಹೇಳಿದೆ. So let us consider the set B is equal to ai into 0, ai into 1, ai into a1, ai into a2, so on ai into an minus 2. ಸೊ ಏನು ಸರ್ ಇದು ಹೇಗೆ ಬರೆದ್ರಿ? ನಾನು ಆವಾಗಲೇ ಹೇಳಿದೆ ಮಲ್ಟಿಪ್ಲಿಕೇಟಿವ್ ಟೇಬಲ್ ಅಂತ. ಸೊ ಆ ಟೇಬಲಲ್ಲಿ ಏನು ಮಾಡಿದ್ವಿ ನಾವು, ಆರಲ್ಲೇ ಇರುವಂಥ ಎಲಿಮೆಂಟ್ನ ಅಂದರೆ Z5 ನಾನು ಎಕ್ಸಾಂಪಲ್ ತೊಗೊಂಡಿದ್ದೆ. Z5 ಇರ್ತಕ್ಕಂಥ ಒಂದು ಎಲಿಮೆಂಟ್ನ ತಗೊಂಡು Z5 ಇರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ವಿ, ಹೌದಲ್ವಾ? ಇಲ್ಲೂ ಕೂಡ ಹಾಗೇನೆ. ಸೊ ದಿಸ್ ai is an element of R. I multiply the element of R with ai. ಇದೇ ಬರುವಂಥ ಟೇಬಲ್ನ ನಾನು ಬಿ ಅಂತ ಹೇಳಿ ಡಿನೋಟ್ ಮಾಡಿರೋ ಹಾಗೆ. ಸೊ ಅರ್ಥ ಮಾಡ್ಕೊಳ್ಳಿ, ai ಅಂದರೆ ಯಾವ್ದು ಬೇಕಾದ್ರೂ ನಾನ್ ಝೀರೋ ಎಲಿಮೆಂಟ್ ಆಗಿರ್ಬೋದು. ಸೊ ಎಕ್ಸೆಪ್ಟ್ ದಟ್ ಝೀರೋ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸರ್ ಎಂಟೈರ್ ಟೇಬಲ್ ಬರಲ್ವಲ್ಲ ಸರ್? ನಾನು ಎಂಟೈರ್ ಟೇಬಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಜಸ್ಟ್ ಅಲ್ಲಿ ಎಕ್ಸೆಪ್ಟ್ ದಟ್ ಝೀರೋ ನಾನ್ ಝೀರೋ ಎಲಿಮೆಂಟ್ ಇಂದ ಏನ್ ಬರುತ್ತೋ ಅದಷ್ಟು ಎಲಿಮೆಂಟ್ಸ್ ಗಳ ಏನ್ ಬರುತ್ತೋ ಅದನ್ನು ನಾನು ಸೆಟ್ ಬಿ ಅಂತ ಹೇಳಿ ಡಿನೋಟ್ ಮಾಡ್ತಾ ಇದ್ದೀನಿ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಝೀರೋನು ಕೂಡ ಇನ್ಕ್ಲೂಡ್ ಆಗುತ್ತೆ, ಬಟ್ ನಾನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾದ್ರೆ ಝೀರೋನ ಬಿಟ್ಟು ಮಿಕ್ಕಿದ್ದೆಲ್ಲ ಅದರಿಂದ ಮಲ್ಟಿಪ್ಲೈ ಮಾಡಿರ್ತೀನಿ, ಝೀರೋನು ಬಂದಿರುತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಕ್ಲಿಯರ್ಲಿ ಈಚ್ ಎಲಿಮೆಂಟ್ ಆಫ್ ಬಿ ಇಸ್ ಅನ್ ಎಲಿಮೆಂಟ್ ಆಫ್ ಆರ್ ಅಂತ ಹೇಳಿದೆ. ಅಂದ್ರೆ ಬಿ ನಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್ ಕೂಡ ಆರಲ್ಲೇ ಇರುವಂತ ಎಲಿಮೆಂಟ್ ಅಂತ ಹೇಳಿದೆ. ಬಿಕಾಸ್ ನೀವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಅಂತ. ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಆಗಿರ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಕ್ಲೋಸರ್ ಲಾನ ಸ್ಯಾಟಿಸ್ಫೈ ಮಾಡಿರ್ಬೇಕು. ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಆ ಬಿ ಆರ್ ನಲ್ಲಿ ಇರ್ತಕ್ಕಂಥ ಎಲಿಮೆಂಟೇ ಬರಬೇಕು. ಸೊ ಹಾಗಾಗಿ ನಾವು ಆರಲ್ಲಿರುವಂತ ಒಂದು ಎಲಿಮೆಂಟ್ ನ ತಗೊಂಡು ಆರಲ್ಲಿರುವಂತ ಎಲಿಮೆಂಟ್ಸ್ ಗಳನ್ನೇ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆರಲ್ಲಿರುವಂತ ಎಲಿಮೆಂಟೇ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಸೆಟ್ ಆರಲ್ಲಿರುವಂತ ಒಂದು ಎಲಿಮೆಂಟ್ ನ ತಗೊಂಡು ಸೆಟ್ ಆರಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆ ಸೆಟ್ ಆರಲ್ಲಿ ಏನಿದೆಯೋ ಅದೇ ಎಲಿಮೆಂಟ್ಸ್ ಗಳನ್ನೇ ಬರುತ್ತೆ. ಸೊ ದಟ್ಸ್ ವೈ ಐ ರೈಟ್ ಕ್ಲಿಯರ್ಲಿ ಈಚ್ ಎಲಿಮೆಂಟ್ ಆಫ್ ಬಿ ಇಸ್ ಆನ್ ಎಲಿಮೆಂಟ್ ಆಫ್ ಆರ್. ಓಕೆ ಫೈನ್. ನಾನು ಹೇಳಿದಿಷ್ಟು ಅರ್ಥ ಆಯ್ತಾ? ನಾನು ಹೇಳಿದ್ದು ಫೈನ್. ನೆಕ್ಸ್ಟ್, ಫಾರ್ ai and aj and ak ಬಿಲಾಂಗ್ಸ್ ಟು ಆರ್ ಅಂಡ್ aj is not equal to ak ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಯಾಕೆ ಸರ್ ಅದನ್ನ ಚೂಸ್ ಮಾಡಿದ್ರಿ? ಯಾಕೆ ಚೂಸ್ ಮಾಡಿದೆ ಅಂದ್ರೆ, ನಾನೀಗ ಇಲ್ಲಿ ಬರ್ದಿರೋಂಥ ಸೆಟ್ ಬಿ ಏನಿದೆ ಇದು ನಾನು ಬರ್ದಿರುವಂಥ ಸೆಟ್, ಇದು ಹೌದಲ್ಲ? ಈ ಸೆಟ್ನ ನಾನು ಬರ್ಕೊಂಡಿರುವಂಥದ್ದು ಇದು. ಸೊ ದಿಸ್ ಸೆಟ್ ಮಸ್ಟ್ ಕಂಟೈನ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಂತ ಹೇಳಬೇಕು. ಈ ಸೆಟ್ ಅಲ್ಲಿ ಯಾವುದೇ ತರದ್ದು ರಿಪೀಟ್ ಆಗಿಲ್ಲ, ಎಲಿಮೆಂಟ್ಸು ಡಿಸ್ಟಿಂಕ್ಟ್ ಆಗಿದೆ ಅಂತ ಹೇಳಿ ನಾನು ಪ್ರೂಫ್ ಮಾಡಬೇಕು. ಸೊ ಡಿಸ್ಟಿಂಕ್ಟ್ ಆಗಿದೆ ಅಂತ ಹೇಳ್ಬೇಕಂದ್ರೆ ನಾನು ಹೇಗೆ ಪ್ರೂಫ್ ಮಾಡ್ತಿದ್ದೀನಿ ಅಂತ. ಸೊ ಅಬ್ಸರ್ವ್ ಹಿಯರ್, ಡಿಸ್ಟಿಂಕ್ಟ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ನಾನು ಎರಡು ಎಲಿಮೆಂಟ್ ಆರಲ್ಲಿರುವಂತ ಎರಡು ಎಲಿಮೆಂಟ್ ನ ಚೂಸ್ ಮಾಡ್ತಾ ಇದ್ದೀನಿ. ಅವೆರಡು ಏನಾಗಿದೆ ಅಂದ್ರೆ ನಾಟ್ ಈಕ್ವಲ್ ಆಗಿದೆ. ನಾಟ್ ಈಕ್ವಲ್ ಅಂದ್ರೆ ಡಿಫ್ರೆಂಟ್ ಆಗಿರುವಂತದ್ದು ಯಾವ್ದಾದ್ರು ಎರಡು ಎಲಿಮೆಂಟ್ ನ ಚೂಸ್ ಮಾಡ್ತಾ ಇದ್ದೀನಿ. ನಮ್ಗೆ ಬಿ ನಲ್ಲಿ ಬರುವಂತ ಎಲಿಮೆಂಟ್ಸ್ ಗಳೆಲ್ಲ ಹೇಗೆ ಬರುತ್ತೆ? ಎ ಐ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ ಬರುವಂತದ್ದು. ಸೊ ದಟ್ಸ್ ವೈ ಐ ವಿಲ್ ಮಲ್ಟಿಪ್ಲೈ ದೀಸ್ ಟು ಎಲಿಮೆಂಟ್ಸ್ ವಿತ್ ಎ ಐ. ನಾನೇನು ಅನ್ಕೊಂತಾ ಇದ್ದೀನಿ, ಅವೆರಡು ಈಕ್ವಲ್ ಅಂತ ಅನ್ಕೊಂತಾ ಇದ್ದೀನಿ. ನಾನು ಹೇಳ್ದೆ ಡಿಸ್ಟಿಂಕ್ಟ್ ಅಂದ್ರೆ ರಿಪೀಟ್ ಆಗಬಾರ್ದು ಅಂತ. ನಾನು ರಿಪೀಟ್ ಆಗ್ತಿದೆ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗ್ತಿದೆ. ಎರಡು ಎಲಿಮೆಂಟ್ಗಳು ಬಿ ನಲ್ಲಿರುವಂತ ಯಾವ್ದಾದ್ರು ಎರಡು ಎಲಿಮೆಂಟ್ಗಳು ಈಕ್ವಲ್ ಆಗ್ತಿದೆ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಬೈ ಅಪ್ಲೈಯಿಂಗ್ ಕ್ಯಾನ್ಸಲೇಷನ್ ಲಾ, ಲೆಫ್ಟ್ ಕ್ಯಾನ್ಸಲೇಷನ್ ಲಾ, ದಟ್ ಗಿವ್ಸ್ ಎ ಜೆ ಇಸ್ ಈಕ್ವಲ್ ಟು ಎ ಕೆ ಅಂತ. ನಾನು ಸ್ಟಾರ್ಟಿಂಗ್ ಏನಂತ ಅನ್ಕೊಂಡಿದ್ದೆ, ದೇ ಆರ್ ನಾಟ್ ಈಕ್ವಲ್ ಅಂತ ಅನ್ಕೊಂಡಿದ್ದೆ. ನಾನು ಏನಾದ್ರೂ ಬಿ ನಲ್ಲಿರುವಂತ ಎರಡು ಎಲಿಮೆಂಟ್ಗಳು ಈಕ್ವಲ್ ಅಂತ ತಗೊಂಡ್ಬಿಟ್ರೆ ಆಟೋಮೆಟಿಕಲಿ ಇವೆರಡು ಎಲಿಮೆಂಟ್ಸ್ ಈಕ್ವಲ್ ಅಂತ ಹೇಳ್ದಂಗೆ ಆಗುತ್ತೆ. ಬಟ್ ಆಕ್ಚುಲಿ ದೇ ಆರ್ ಡಿಫ್ರೆಂಟ್ ಆಗಿರುವಂತ ಎರಡು ಎಲಿಮೆಂಟ್ ನ ತಗೊಂಡು ನಾನು ಎ ಐ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಡಿಫ್ರೆಂಟ್ ಆಗಿರುವಂತ ಎಲಿಮೆಂಟ್ಸ್ ಗಳೇ ಬರುತ್ತೆ, ಅದು ಈಕ್ವಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕನ್ಕ್ಲೂಷನ್. ಅಂದ್ರೆ ದಿಸ್ ಕಾಂಟ್ರಾಡಿಕ್ಟ್ಸ್ ದಟ್ ಎ ಜೆ ಈಸ್ ನಾಟ್ ಈಕ್ವಲ್ ಟು ಎ ಕೆ, ದಸ್ ಬಿ ಹ್ಯಾಸ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಅಂದ್ರೆ ಈಕ್ವಲ್ ಆಗಿಲ್ಲ, ಡಿಫ್ರೆಂಟ್ ಆಗಿದೆ ಎಲಿಮೆಂಟ್ಸ್ ಗಳು ಅಂತ ಹೇಳಿದಾಗ. ಇಸ್ ಇಟ್ ಕ್ಲಿಯರ್? ಓಕೆ ಫೈನ್. ನೆಕ್ಸ್ಟ್, ಫಾರ್ ಎ ವೆರಿ ಅಂದ್ರೆ ಡಿಸ್ಟಿಂಕ್ಟ್ ಆಯ್ತು ಅಂತ ಹೇಳಿ ಕ್ಲಾರಿಟಿ ಸಿಕ್ತು. ಅಂದ್ರೆ ಮತ್ತೆ ಬಿ ನಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟು ಹೇಗಿದೆ? ಎ ಐ ಇಂಟು ಸಮ್ ಎಲಿಮೆಂಟ್ ಆಫ್ ಆರ್. ಅರ್ಥ ಮಾಡ್ಕೊಳ್ಳಿ, ಎವರಿ ಎಲಿಮೆಂಟ್ ಆಫ್ ಬಿ ಈಸ್ ಇನ್ ದ ಫಾರ್ಮ್ ಆಫ್ ಎ ಐ ಇಂಟು ಸಮ್ ಎಲಿಮೆಂಟ್ ಆಫ್ ಆರ್. ಆರ್ ನಲ್ಲಿರ್ತಕ್ಕಂಥ ಯಾವ್ದಾದ್ರೂ ಒಂದು ಎಲಿಮೆಂಟ್ನ ಎ ಐ ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ರಿಸಲ್ಟೆಂಟ್ ಎಲಿಮೆಂಟ್ಸ್ಗಳೆಲ್ಲ ಅದನ್ನು ಎಲ್ಲಿರುತ್ತೆ? ಬಿ ನಲ್ಲಿರುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳಬೇಕಾದ್ರೆ ಏನು, ಫಾರ್ ಎವರಿ ಎ ಕೆ ಬಿಲಾಂಗ್ಸ್ ಟು ಆರ್, ಬಿ ನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ದೇರ್ ಎಕ್ಸಿಸ್ಟ್ ಎ ಜೆ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಕೆ ಇಸ್ ಈಕ್ವಲ್ ಟು ಎ ಐ ಇಂಟು ಎ ಜೆ. ಅರ್ಥ ಮಾಡ್ಕೊಳ್ಳಿ,
ಬಿ ನಲ್ಲಿ ಯಾವ್ದಾದ್ರೂ ಒಂದು ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಯ್ತು ಅಂದ್ರೆ ಆರ್ ಅಲ್ಲಿ ಒಂದು ಎಲಿಮೆಂಟ್ ಇರುತ್ತೆ, ಆ ಎಲಿಮೆಂಟ್ ನ ನಾವು ಎ ಐ ಇಂದ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಈ ಬಿ ನಲ್ಲಿರುವಂತ ಎಲಿಮೆಂಟ್ಗಳು ಬರುತ್ತೆ ಅಂತ ಹೇಳಿ ಅದರ ಅರ್ಥ ಆ ಸೆಂಟೆನ್ಸ್. ನಾನು ಯಾಕೆ ಇದನ್ನ ಬರ್ಕೊಂಡೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನೋಡಿ. ಇನ್ ಪರ್ಟಿಕ್ಯುಲರ್ ಆಗಿ ದಟ್ ಬಿ ಕಂಟೈನ್ಸ್ ಒನ್ ಆಲ್ಸೋ, ಒನ್ ಕೂಡ ನಮಗೆ ಬಿ ನಲ್ಲಿ ಇದ್ದೇ ಇರುತ್ತೆ. ಸೊ ದರ್ ಎಕ್ಸಿಸ್ಟ್ ಎ ಜೆ ಬಿಲಾಂಗ್ಸ್ ಟು ಆರ್, ಅಂದ್ರೆ ಆಟೋಮೆಟಿಕಲಿ ಎ ಜೆ ಅನ್ನೋದು ಒಂದು ಎಲಿಮೆಂಟ್ ಆರ್ ನಲ್ಲಿ ಇದ್ದೇ ಇರುತ್ತೆ. ಸೊ ದೆನ್ ದಟ್ ಒನ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎ ಐ ಇಂಟು ಎ ಜೆ. ಒನ್ ನಾನು ಎ ಐ ಇಂಟು ಎ ಜೆ ಅಂತ ಇಲ್ಲಿ ಹೇಗೆ ಬರ್ತಿದ್ದೀನಿ ಅದೇ ಫಾರ್ಮೆಟ್ ಅಲ್ಲಿ ಇದನ್ನು ಬರ್ಕೊತಾ ಇರೋದು. ಸೊ ಒನ್ ಇಸ್ ಈಕ್ವಲ್ ಟು ಎ ಐ ಇಂಟು ಎ ಜೆ ಅಂದ್ರೆ ಯಾವ್ದಾದ್ರು ಎರಡು ಎಲಿಮೆಂಟ್ ನ ಆರ್ ನಲ್ಲಿರುವಂತ ಎರಡು ಎಲಿಮೆಂಟ್ ನ ನಾವು ಮಲ್ಟಿಪ್ಲೈ ಮಾಡಿದಾಗ ಒನ್ ಬರ್ತಿದೆ ಅಂದ್ರೆ ಒಂದಕ್ಕೊಂದು ಏನಾಗಿರುತ್ತೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರುತ್ತೆ. ಬಿಕಾಸ್ ಒನ್ ಇಸ್ ದ ಐಡೆಂಟಿಟಿ ಎಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. So that's why AJ is the multiplicative inverse of AI. This AI is a non-zero element. That means every non-zero element of R, every non-zero element of R has a multiplicative inverse. So ನಾನು ಅದನ್ನೇ ಬರೆದಿರೋದು, every non-zero element of R has a multiplicative inverse. Therefore R is a field ಅಂತ ಹೇಳಂಗೆ. ಗೊತ್ತಾಯ್ತಾ ನಾ ಹೇಳಿದ್ದು? ಆ ಟೇಬಲ್ ನ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಟೇಬಲ್ ನಲ್ಲಿ ನಾನು ಹೇಗೆ AI ಇಂದ ಮಲ್ಟಿಪ್ಲೈ ಮಾಡ್ತಾ ಹೋದೆ ಆ ಫಾರ್ಮೆಟ್ ಅಲ್ಲಿ ನಮಗೆ ಇದು ಸೆಟ್ ಬಿ ಬರುವಂಥದ್ದು. ಸೊ ಅದು ಕೆಲವರಿಗೆಲ್ಲ ಏನಂದ್ರೆ ಈ ಬಿ ಹೇಗೆ ಬಂತು, ಯಾವ ಫಾರ್ಮೆಟ್ ಅಲ್ಲಿ ಬಂತು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಫೈನೈಟ್ ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿದಾಗ ರೆಸ್ಟ್ರಿಕ್ಟ್ ಆಗುತ್ತೆ, ಇಷ್ಟೇ ಎಲಿಮೆಂಟ್ಸ್ ಅಂತ ಹೇಳಿ. ಇಷ್ಟೇ ಎಲಿಮೆಂಟ್ಸ್ ಇದೆ ಅಂತ ಹೇಳಿದಾಗ ಆಟೋಮೆಟಿಕಲಿ ನಮಗೆ ಎಕ್ಸಿಸ್ಟೆನ್ಸು ಅದೇ ಫಾರ್ಮೆಟ್ನಲ್ಲಿ ಬರ್ತಾ ಹೋಗುತ್ತೆ. ಯಾವುದೇ ಥರದ ನಮಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಥವಾ ಮಿಸ್ಟೇಕ್ಸ್ ಆಗಲಿ ಆಗಲ್ಲ, ಕರೆಕ್ಟಾಗೆ ನಮಗೆ ಆರಲ್ಲಿರುವಂಥ ಎಲಿಮೆಂಟ್ಸ್ಗಳೇ ಬರುತ್ತೆ. ಸೊ ಹಾಗಾಗಿ ಎವರಿ ನಾನ್ ಝೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ದಂಗೆ. ಇದಿಷ್ಟು ನಿಮಗೆ ಥಿಯರಮ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗೂ ಏನಾರ ಇನ್ ಕೇಸ್ ಇದು ಡೌಟ್ ಬಂದರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಫೈನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇದಿಷ್ಟು ನೋಡಿದ್ದಕ್ಕೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್ನ ಪ್ರೂಫ್ ಮಾಡ್ತೀನಿ. ಓಕೆನಾ? ಫೈನ್.